ಬಿಗ್ ಬಾಸ್ ಮನೆಯಿಂದ ಹೊರಬರ್ತಿದ್ದಂತೆ ವಿನಯ್ ಗೌಡ ಅವರ ಸಿನಿಮಾ ಆಯ್ಕೆಗಳ ಬಗ್ಗೆ ಕುತೂಹಲ ಜನರಲ್ಲಿತ್ತು. ಸೊ ಯಾವ ರೀತಿಯ ಸಿನಿಮಾಗಳನ್ನ ಆಯ್ಕೆ ಮಾಡ್ತಾರೆ ಹಾಗೆ ಅಂತ ಅವರು ಸಿಕ್ಕಾಗ ಕೂಡ ಸಾಕಷ್ಟು ಸಾರಿ ಹೇಳ್ತಾ ಇದ್ರು, ದೊಡ್ಡ ಬಿಗ್ ಅಪ್ಡೇಟ್ ಜೊತೆಗೆ ನೀವು ಬರ್ತೀನಿ ಅಂತ ಅಂದ್ಬಿಟ್ಟು. ಸೊ ಆ ಬಿಗ್ ಅಪ್ಡೇಟ್ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿದೆ. ಡೆವಿಲ್ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಿನಯ್ ಅವರು ಮಾಡ್ತಾ ಇದ್ದಾರೆ. ಸೊ ಅವ್ರ ಪಾತ್ರ ಹೇಗಿರುತ್ತೆ ಮತ್ತೆ ಸದ್ಯದ ಅಪ್ಡೇಟ್ ಏನಿದೆ ಅಂತ ಅವ್ರ ಮಾತುಗಳಲ್ಲಿ ಕೇಳ್ತೋಗೋಣ. ಸರ್ ನಮಸ್ತೆ. ಸರ್ ಮೊದಲೇ ಹೇಳ್ದಂಗೆ ಬಿಗ್ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾರೆ. ನಿಜಕ್ಕೂ ಈ ಥರದೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಇಟ್ಟಿದ್ದೀರಾ ಅಂತ ಗೊತ್ತಿರಲಿಲ್ಲ. ಸೊ ಡೆವಿಲ್ ಸಿನಿಮಾದ ನಿಮ್ಮ ಪಾತ್ರದ ಬಗ್ಗೆ ಮತ್ತೆ ಈ ಸಿನಿಮಾಗೆ ಆಯ್ಕೆಯಾದ ಪ್ರಕ್ರಿಯೆ ಬಗ್ಗೆ ಹೇಗಿತ್ತು ಅಂತ ಅಂದ್ಬಿಟ್ಟು ಹೇಗೆ ಸಿಕ್ತು ಈಗ ಪಾತ್ರ? ನಾನು ಹೇಳಿದಾಗೆ ಮಿಲನ ಪ್ರಕಾಶ್ ಸರ್ ಅವ್ರ ಪ್ರಾಜೆಕ್ಟ್ಗಳಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ಸೊ ನನ್ನ ಒಂದು ಆ್ಯಕ್ಟಿಂಗ್ ನೋಡಿ ಆ ಪಾತ್ರಕ್ಕೆ ಒಂದು ಕ್ಯಾರೆಕ್ಟರು ಕರೆಕ್ಟಾಗಿ ಕೂರುತ್ತೆ ಅನ್ನೋದಕ್ಕೆ ನನ್ನ ಕರೆಸಿ ಮಾತಾಡಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು ಪಾತ್ರದ ಬಗ್ಗೆ. ಸ್ಟ್ರಾಂಗ್ ಆಗಿ ತುಂಬ ಚೆನ್ನಾಗಿದೆ ಪಾತ್ರ, ನೆಗೆಟಿವ್ ಶೇಡ್ನಲ್ಲಿದೆ. ಜಾಸ್ತಿ ಪಾತ್ರದ ಬಗ್ಗೆ ಏನು ಹೇಳೋದಕ್ಕಾಗೋದಿಲ್ಲ ಅಥವಾ ಕತೆ ಬಗ್ಗೆ ಏನು ಹೇಳೋದಕ್ಕಾಗೋದಿಲ್ಲ. ಇಟ್ಸ್ ಅ ವೆರಿ ನೈಸ್ ಆ್ಯಂಡ್ ಸ್ಟ್ರಾಂಗ್ ಕ್ಯಾರೆಕ್ಟರ್. ಸೊ ಹಾಗಾಗಿ ನಾನು ಪ್ರಾಜೆಕ್ಟ್ ಅದು ಡೆವಿಲ್ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಬನ್ನಿ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಮಾತಾಡಿದ್ಮೇಲೆ ಹೀಗೆ ಅಂತ ಗೊತ್ತಾಯಿತು. ಪ್ರಕಾಶ್ ಸರ್ ಅವಾಗ್ಲೂ ಇದೇ ಮಾತು ಹೇಳಿದ್ದು, ಅಂದರೆ ಪ್ರಕಾಶ್ ಸರ್ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ನನಗೇನಾದರೂ ಆಪರ್ಚುನಿಟಿ ಸಿಕ್ತು ಅಂದರೆ ಐ ವಿಲ್ ಬಿ ದ ಫಸ್ಟ್ ಒನ್ ಟು ಬಿ ದೇರ್. ಬಿಕಾಸ್ ಮಿಲನ ಪ್ರಕಾಶ್ ಸರ್ ಈಸ್ ಆಲ್ವೇಸ್ ಪರ್ಫೆಕ್ಷನಿಸ್ಟ್. ಅವ್ರು ಮಾಡೋ ಕೆಲಸ ಯಾವುದ್ರಲ್ಲೂ ಒಂದು ಸ್ಕ್ರ್ಯಾಚ್ ಇರೋದಿಲ್ಲ. ಸೊ ನಂಗೆ ತುಂಬ ಇಷ್ಟ ಅವ್ರ ಪ್ರೊಡಕ್ಷನ್ ಆಗಲಿ, ಅವ್ರ ಡೈರೆಕ್ಷನ್ ಆಗಲಿ, ಅವ್ರ ಕೆಲಸ ತುಂಬ ಇಷ್ಟ. ಹಾಗಾಗಿ ನಾನು ಐ ಸೆಡ್ ಎಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.